ಸ್ವಾಗತ. ನಾನು ನಂದಿನಿ ಸಾಗರ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಮೆಟ್ರೋ ರೈಲು ನಿಲ್ದಾಣಕ್ಕೆ ಮತ್ತೊಂದು ಪ್ರವೇಶ ದ್ವಾರ ತೆರೆದಿದೆ. ಬೆಂಗಳೂರು ಮೆಟ್ರೋ ರೈಲು ನಿಗಮ ಹಸಿರು ಮಾರ್ಗದಿಂದ ನೇರಳೆ ಮಾರ್ಗಕ್ಕೆ ಪ್ರಯಾಣ ಬದಲಿಸುವ ಪ್ರಯಾಣಿಕರಿಗಾಗಿ ನಾಡಪ್ರಭು ಕೆಂಪೇಗೌಡ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಹೆಚ್ಚುವರಿ ಪ್ರವೇಶ ದ್ವಾರವನ್ನ ತೆರೆದಿದೆ. ಪ್ರಯಾಣಿಕರು ಈ ಸೌಲಭ್ಯವನ್ನ ಬಳಸಿಕೊಳ್ಳಬಹುದು ಅಂತ ನಮ್ಮ ಮೆಟ್ರೋ ನಿಗಮ ತಿಳಿಸಿದೆ. ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ನಲ್ಲಿ ಹಸಿರು ಮಾರ್ಗದಿಂದ ನೇರಳೆ ಮಾರ್ಗಕ್ಕೆ ಬದಲಾಯಿಸುವ ಮತ್ತೊಂದು ಪ್ರವೇಶ ದ್ವಾರವನ್ನ ತೆಗೆಯಲಾಗಿದ್ದು, ಈ ಸೌಲಭ್ಯವನ್ನ ಬಳಸಿಕೊಳ್ಳುವಂತೆ ತಿಳಿಸಲಾಗಿದೆ. ಇದೇ ವರ್ಷ ಮೇ 21ರಂದು ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಪ್ರವೇಶ ದ್ವಾರ ತೆರೆಯಲಾಗಿತ್ತು. ಇದೀಗ ಮತ್ತೊಂದು ಪ್ರವೇಶ ದ್ವಾರ ತೆರೆಯುವ ಮೂಲಕ ನಿಲ್ದಾಣದಲ್ಲಿ ದಟ್ಟಣೆ ತಡೆಯಲು ಈ ಕ್ರಮ ಕೈಗೊಳ್ಳಲಾಗಿದೆ. ಬರೋಬ್ಬರಿ 73 ಕಿಲೋಮೀಟರ್ ಪ್ರಯಾಣ ಜಾಲ ಹೊಂದಿರುವ ಬೆಂಗಳೂರಿನ ನಮ್ಮ ಮೆಟ್ರೋ ದೇಶದ 2ನೇ ಅತಿ ದೊಡ್ಡ ಮೆಟ್ರೋ ಸಂಪರ್ಕ ಜಾಲ ಹೊಂದಿರುವ ನಗರದ ಸಾಲಿಗೆ ಸೇರಿದೆ. ದಿನೇ ದಿನೇ ಹೆಚ್ಚಾಗ್ತಾ ಇರುವ ಪ್ರಯಾಣಿಕರ ದಟ್ಟಣೆಗೆ ಅನುಗುಣವಾಗಿ ಮೆಜೆಸ್ಟಿಕ್ ಇಂಟರ್ಚೇಂಜ್ ನಿಲ್ದಾಣದಲ್ಲಿ ಹೊಸ ಸೌಲಭ್ಯವೊಂದನ್ನು ಕಲ್ಪಿಸಿದೆ. 384 ಕೆಎಎಸ್ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳಿಗಾಗಿ ಇತ್ತೀಚೆಗೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ್ದ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು ಭಾಷಾಂತರದ ಎಡವಟ್ಟು. 384 ಕೆಎಎಸ್ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳಿಗಾಗಿ ಇತ್ತೀಚೆಗೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ್ದ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಭಾಷಾಂತರದ ಎಡವಟ್ಟು ವ್ಯಾಪಕ ಟೀಕೆ ಹಾಗೂ ಆಕ್ರೋಶಕ್ಕೆ ಗುರಿಯಾದ ಬೆನ್ನಲ್ಲೇ ಮರುಪರೀಕ್ಷೆ ನಡೆಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯೋಗಕ್ಕೆ ಸೂಚನೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರ್ ಪರೀಕ್ಷೆಯಲ್ಲಿ ಅಸಮರ್ಪಕ ಕನ್ನಡ ಅನುವಾದದ ಪ್ರಶ್ನೆಗಳ ವರದಿಯ ಹಿನ್ನೆಲೆಯಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತತೆಯನ್ನ ಖಚಿತಪಡಿಸಿಕೊಳ್ಳಲು 2 ತಿಂಗಳೊಳಗೆ ಮರುಪರೀಕ್ಷೆ ನಡೆಸುವಂತೆ ಕೆಪಿಎಸ್ಸಿಗೆ ಸೂಚಿಸಿರುವುದಾಗಿ ತಿಳಿಸಿದ್ದಾರೆ. ಈ ಲೋಪಗಳಿಗೆ ಕಾರಣರಾದವರನ್ನ ಕರ್ತವ್ಯದಿಂದ ಮುಕ್ತಗೊಳಿಸಲಾಗಿದೆ. ಮುಂಬರುವ ಪರೀಕ್ಷೆಯನ್ನ ಅತ್ಯಂತ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯೊಂದಿಗೆ ನಡೆಸಲಾಗುವುದು. ನೇಮಕಾತಿ ಪ್ರಕ್ರಿಯೆಗಳ ಸಮಗ್ರತೆಯನ್ನ ಎತ್ತಿ ಹಿಡಿಯಲು ನಾವು ಬದ್ಧರಾಗಿದ್ದೇವೆ ಎಂದು ಅವರು ಹೇಳಿದ್ದಾರೆ. ಕಾರ್ಕಳದಿಂದ ಉಡುಪಿಗೆ ಹೋಗುವ ಬಸ್ಸೊಂದಕ್ಕೆ ಮೆಟ್ಟಿಲು ಇಲ್ಲದಿರುವ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಈ ಪೋಸ್ಟ್ ಅನ್ನ ಮಾಡಿರೋದು ರಾಜ್ಯ ಬಿಜೆಪಿಯ ಅಧಿಕೃತ ಸಾಮಾಜಿಕ ಜಾಲತಾಣದ ಅಕೌಂಟ್ನಲ್ಲಿ. ಪ್ರಯಾಣಿಕರು ಬೆದರುತ್ತಾ ಪ್ರಯಾಣಿಸ್ತಾ ಇರುವ ವಿಡಿಯೋವನ್ನ ಬಿಜೆಪಿಯು ಪ್ರಕಟಿಸಿದ್ದು, ಕಾಂಗ್ರೆಸ್ ಅಧಿಕಾರವನ್ನ ಕಟುವಾಗಿ ಟೀಕಿಸಿದೆ. ಕಾರ್ಕಳದಿಂದ ಉಡುಪಿಗೆ ಪ್ರಯಾಣಿಸುವ ಪ್ರಯಾಣಿಕರೇ ಹುಷಾರ್, ಸ್ವಲ್ಪ ಯಾಮಾರಿದ್ರೂ ಪ್ರಾಣ ಕಳೆದುಕೊಳ್ತೀರಿ. ಕೈ ಆಡಳಿತದಲ್ಲಿ ಸಾರಿಗೆ ವ್ಯವಸ್ಥೆ ಹದಗೆಟ್ಟಿದೆ ಎಂಬುದು ದೃಢವಾಗಿ ಕಾಣ್ತಾ ಇದೆ. ಕಾರ್ಕಳದಿಂದ ಉಡುಪಿಗೆ ಸಾಗುವ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕರು ಬಸ್ ಹತ್ತಲು ಮೆಟ್ಟಿಲೇ ಇಲ್ಲ. ಮೆಟ್ಟಿಲು ಸಂಪೂರ್ಣ ಹಾಳಾಗಿದ್ದು, ಅದರ ನಡುವೆಯೇ ಪ್ರಯಾಣಿಕರು ಜೀವ ಕೈಯಲ್ಲಿಡಿದು ಪ್ರಯಾಣಿಸುವ ದೃಶ್ಯ ನೋಡಿಗರನ್ನ ಬೆಚ್ಚಿ ಬೀಳಿಸುತ್ತದೆ ಎಂದು ಬಿಜೆಪಿಯು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಶಿವಮೊಗ್ಗದಲ್ಲಿ ಗೌರಿ ಗಣೇಶ ಹಬ್ಬ ಹತ್ರ ಬಂತು ಅಂದ್ರೆ ಜಿಲ್ಲಾಡಳಿತಕ್ಕೆ ಸ್ವಲ್ಪ ಟೆನ್ಷನ್ ಶುರುವಾಗುತ್ತೆ. ಹಾಗಾಗಿ ಪ್ರತಿ ವರ್ಷ ಈ ಹಿನ್ನೆಲೆಯಲ್ಲಿ ನಡೆಯುವ ಸರ್ವಧರ್ಮಗಳ ಶಾಂತಿ ಸಭೆ ಮಹತ್ವವಾಗಿದೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾಡಳಿತವು ವಿವಿಧ ಸಂಘಟನೆಗಳು ಹಾಗೂ ಧರ್ಮದ ಪ್ರಮುಖರನ್ನ ಆಹ್ವಾನಿಸಿ ಶಾಂತಿ ಸಭೆ ನಡೆಸಿತು. ವಿವಿಧ ಗಣೇಶೋತ್ಸವ ಸಮಿತಿಯ ಪ್ರಮುಖರು, ಧಾರ್ಮಿಕ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಜಿಲ್ಲಾಧಿಕಾರಿ ಗುರುದತ್ತ ಹೆಗ್ಡೆ, ಎಸ್ಪಿ ಮಿಥುನ್ ಕುಮಾರ್, ಶಾಸಕ ಎಸ್ಎನ್ ಚನ್ನಬಸಪ್ಪ, ವಿಧಾನ ಪರಿಷತ್ ಸದಸ್ಯರಾದ ಡಿಎಸ್ ಅರುಣ್, ಧನಂಜಯ ಸರ್ಜಿ, ಬಲ್ಕೀಶ್ ಬಾನು ಸೇರಿದಂತೆ ಹಲವರು ಭಾಗವಹಿಸಿದ್ರು. ಹಬ್ಬವನ್ನ ಶಾಂತಿ ಸೌಹಾರ್ದದಿಂದ ಆಚರಿಸೋಣ, ಎಲ್ಲರೂ ಸಹಬಾಳ್ವೆಯಿಂದ ಇರೋಣ, ಯಾವ ವದಂತಿಗೂ ಕಿವಿಗೊಡೋದು ಬೇಡ ಎಂದು ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಜ್ಯಪಾಲರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಒಳಗೊಂಡಂತೆ ಕಾಂಗ್ರೆಸ್ ಮುಖಂಡರು ನಡೆಸಿದ ರಾಜಭವನ ಚಲೋ ಪ್ರತಿಭಟನೆಯನ್ನ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಟೀಕಿಸಿದ್ದಾರೆ. ತಮ್ಮ ಬಳಿ ಕಡತ ಇಲ್ಲ ಅಂತ ರಾಜ್ಯಪಾಲರು ಹೇಳಿದ್ರೂ ಸಹ ರಾಜ್ಯ ಕಾಂಗ್ರೆಸ್ ಮುಖಂಡರು ರಾಜಭವನ ಚಲೋ ನಡೆಸಿದ್ದಾರೆ. ರಾಜ್ಯಾದ್ಯಂತ ಅವರ ವಿರುದ್ಧ ಪ್ರತಿಭಟನೆ ನಡೆದಿದೆ. ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಅವಮಾನ ಮಾಡಲಾಗಿದೆ. ಇದು ಸಾಂವಿಧಾನಿಕ ಹುದ್ದೆಗೆ ಮಾಡಿದ ಅವಮಾನ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಲೇವಡಿ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ತಪ್ಪು ಮಾಡಿದ ಕಾಂಗ್ರೆಸ್ ಪಕ್ಷ ರಾಜ್ಯಪಾಲರ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು. ತಮ್ಮ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲು ಯಾವ ಕಡತವೂ ಇಲ್ಲ ಅಂತ ರಾಜ್ಯಪಾಲರು ಹೇಳಿದ್ರು ಸಹ ಅವರ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಕೊನೆಗೆ ಗೃಹ ಸಚಿವ ಪರಮೇಶ್ವರ್ ಸಹ ಇದನ್ನ ಒಪ್ಪಿಕೊಂಡ್ರು. ಪ್ರತಿಭಟನೆ ಮಾಡುವ ಮುಂಚೆ ಗೊತ್ತಿರಲಿಲ್ವೇ ಅಂತ ಪ್ರಶ್ನಿಸಿದ್ರು. ಎಲ್ಲರೂ ತಮ್ಮ ವಾಹನಗಳಿಗೆ ಫ್ಯಾನ್ಸಿ ನಂಬರ್ ಇರಲಿ ಅಂತ ಇಷ್ಟಪಡ್ತಾರೆ, ಆದ್ರೆ ಅದಕ್ಕೆ ಹೆಚ್ಚು ಬೆಲೆ ಕೊಡಬೇಕು. ಆದ್ರೂ ಫ್ಯಾನ್ಸಿ ನಂಬರ್ಗಳಿಗೆ ಬೇಡಿಕೆ ಹೆಚ್ಚು. ಇದೀಗ ಬೇಡಿಕೆ ಹೆಚ್ಚಾದಂತೆ ಅದರ ಬೆಲೆಯನ್ನ ಸರ್ಕಾರ ಏರಿಸಿದೆ. 0001 ಈ ಸಂಖ್ಯೆಗಾಗಿ 6 ಲಕ್ಷ ರೂಪಾಯಿಯಷ್ಟು ಬೆಲೆಯನ್ನ ಹೆಚ್ಚಿಸಿದೆ. ಆಗಸ್ಟ್ 30ರಿಂದ ಸಾರಿಗೆ ಇಲಾಖೆ ವಿಐಪಿ ನಂಬರ್ ಬೆಲೆ ಹೆಚ್ಚಿಸುವ ಬಗ್ಗೆ ಅಧಿಸೂಚನೆ ಹೊರಡಿಸಿದೆ. 0001 ವಾಹನದ ವೆಚ್ಚ 3 ಲಕ್ಷದಿಂದ 5 ಲಕ್ಷಕ್ಕೆ ಏರುತ್ತದೆ.
ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನದ ಫ್ಯಾನ್ಸಿ ನಂಬರ್ಗಾಗಿ 50,000ಕ್ಕಿಂತ 1 ಲಕ್ಷದವರೆಗೆ ವೆಚ್ಚ ಏರಿಸಿದೆ. ಈ ಕ್ರಮ ಕೈಗೊಂಡಿರೋದು ಮಹಾರಾಷ್ಟ್ರ ಸರ್ಕಾರ. ಮಹಾರಾಷ್ಟ್ರ ಸರ್ಕಾರ ವಿಐಪಿ ನಂಬರ್ ಪ್ಲೇಟ್ಗಳ ದರವನ್ನ ಹೆಚ್ಚಿಸಿದೆ. ಬೇಡಿಕೆ ಹೆಚ್ಚಾದ ಕಾರಣ ಬೆಲೆಯನ್ನ ಹೆಚ್ಚಿಸಿಕೊಂಡಿದೆ. ಮುಂಬೈ, ಪುಣೆ, ಇತರ ನಗರಗಳಲ್ಲಿ ವಿಐಪಿ ನಂಬರ್ಗೆ ಬೇಡಿಕೆ ಜಾಸ್ತಿನೇ ಇದೆ. ದರ ಏರಿಕೆಯಿಂದ ಸರ್ಕಾರಕ್ಕೂ ಆದಾಯ ಹೆಚ್ಚಾಗುತ್ತೆ. ಈ ಹೊಸ ಶುಲ್ಕಗಳು ಮುಂಬೈ, ಪುಣೆ ಸೇರಿದಂತೆ ಪ್ರಮುಖ ನಗರಗಳನ್ನ ಒಳಗೊಂಡಿದೆ. ಹೊಸ ವಿಐಪಿ ನಂಬರ್ಗೆ ಈಗ ಗ್ರಾಹಕರು 18 ಲಕ್ಷದವರೆಗೆ ಹಣ ಕೊಡಬೇಕು. ದುಬಾರಿ ಕಾರ್ಗಳಿಗಾಗಿ ಈ ವಿಐಪಿ ನಂಬರ್ ಖರೀದಿಸುವವರ ಸಂಖ್ಯೆ ಜಾಸ್ತಿ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಗ ಹೊಸ ವಿನ್ಯಾಸದ ಫಾಸ್ಟ್ ಟ್ಯಾಗ್ ಬಿಡುಗಡೆ ಮಾಡಿದೆ. ವಾಹನದ ಗುರುತಿಸುವಿಕೆ ಮತ್ತು 4 ಚಕ್ರದ ವಾಹನಗಳ ಟೋಲ್ ಸಂಗ್ರಹ ಸಾಮರ್ಥ್ಯವನ್ನ ಸುಧಾರಿಸುವ ಗುರಿಯಿಂದ ಬಿಡುಗಡೆಯಾಗಿರುವ ಈ ವಿನ್ಯಾಸವು ಪ್ರಯಾಣಿಕರಿಗೆ ಪ್ರಯಾಣದ ಸಮಯವನ್ನ ಕಡಿಮೆ ಮಾಡುತ್ತೆ ಮತ್ತು ವಿವಿಧ ವಾಹನ ವರ್ಗಗಳಿಗೆ ಉದ್ದೇಶಿಸಲಾಗಿದ್ದ ಟ್ಯಾಗ್ಗಳ ದುರ್ಬಳಕೆಯನ್ನ ಕಡಿಮೆ ಮಾಡುವ ಮೂಲಕ ಟೋಲ್ ಪ್ಲಾಜಾಗಳಿಗೆ ಆದಾಯವನ್ನ ಹೆಚ್ಚಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಹೊಸದಾಗಿ ವಿನ್ಯಾಸಗೊಳಿಸಲಾದ ಎಸ್ಬಿಐ ಫಾಸ್ಟ್ ಟ್ಯಾಗ್ ನಿರ್ದಿಷ್ಟವಾಗಿ 4 ಚಕ್ರದ ವಾಹನಗಳಾದ ಕಾರುಗಳು, ಜೀಪುಗಳು ಮತ್ತು ವ್ಯಾನ್ಗಳಿಗೆ ಸೂಕ್ತ. ಈ ಹಿಂದಿನ ವಿನ್ಯಾಸದಲ್ಲಿ ಫಾಸ್ಟ್ ಟ್ಯಾಗ್ ಗುರುತಿಸುವಾಗ ಭಾರೀ ವಾಹನಗಳು ಹಾಗೂ 4 ಚಕ್ರದ ಹಗುರ ವಾಹನಗಳ ನಡುವೆ ವ್ಯತ್ಯಾಸ ಕೆಲವೊಮ್ಮೆ ತಿಳಿತಾ ಇರಲಿಲ್ಲ. ಇದರಿಂದ ಟೋಲ್ನವರಿಗೆ ನಷ್ಟವಾಗ್ತಿತ್ತು. ಈ ದೋಷ ನಿವಾರಣೆಗಾಗಿ ಈಗ ಹೊಸ ವಿನ್ಯಾಸದ ಫಾಸ್ಟ್ ಟ್ಯಾಗ್ ಬಂದಿದೆ. ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಉದ್ಯೋಗಿಗಳನ್ನ ಕೆಲಸದಿಂದ ವಜಾ ಮಾಡೋದು ನಿಂತಿಲ್ಲ. 2024ರ ವರ್ಷದಲ್ಲಿ ಜನವರಿಯಿಂದ ಇದುವರೆಗೆ ಅತಿ ಹೆಚ್ಚು ಉದ್ಯೋಗಿಗಳನ್ನ ಆಗಸ್ಟ್ ತಿಂಗಳಿನಲ್ಲಿ ಕೈಬಿಡಲಾಗಿದೆ. ವಿಶ್ವದ 44 ಕಂಪನಿಗಳಲ್ಲಿ ಒಟ್ಟು 27,065 ಉದ್ಯೋಗಿಗಳನ್ನ ವಜಾಗೊಳಿಸಲಾಗಿದೆ. ಜುಲೈಗೆ ಹೋಲಿಸಿದರೆ 39 ಕಂಪನಿಗಳು 9,051 ಸಿಬ್ಬಂದಿಯನ್ನ ವಜಾಗೊಳಿಸಿದಾಗ ಇದು ತೀವ್ರ ಹೆಚ್ಚಳವಾಗಿದೆ. ಇಂಟೆಲ್ ಮತ್ತು ಸಿಸ್ಕೋದಂತಹ ಟೆಕ್ ದೈತ್ಯರಿಂದ ಗಮನಾರ್ಹ ಉದ್ಯೋಗ ಕಡಿತ ಮಾಡ್ತಾ ಇವೆ. ಇಂಟೆಲ್ ವೆಚ್ಚ ಕಡಿತ ಕ್ರಮವಾಗಿ 15,000 ಉದ್ಯೋಗಗಳನ್ನು ಕಡಿತಗೊಳಿಸಿದೆ. 2025ರ ವೇಳೆಗೆ 10 ಶತಕೋಟಿ ವೆಚ್ಚದ ಉಳಿತಾಯವನ್ನ ತಲುಪಿಸುವ ಇಂಟೆಲ್ನ ಕಾರ್ಯತಂತ್ರದ ಭಾಗವಾಗಿ ಈ ನಿರ್ಧಾರ ಬಂದಿದೆ. ಅತಿ ಹೆಚ್ಚು ಉದ್ಯೋಗಿಗಳನ್ನ ಕಿತ್ತು ಹಾಕಿರುವ ವಿಷಯದಲ್ಲಿ 2ನೇ ಸ್ಥಾನ ಸಿಸ್ಕೋ ಕಂಪನಿಗೆ ದೊರೆಯಬೇಕು. ಆಗಸ್ಟ್ 14ರಂದು ಸಿಸ್ಕೋ ಸಿಸ್ಟಮ್ಸ್ ತನ್ನ 2ನೇ ಸುತ್ತಿನ ವಜಾ ಘೋಷಿಸಿತ್ತು. ಇದು ಸುಮಾರು 5,900 ಉದ್ಯೋಗಿಗಳ ಮೇಲೆ ಪರಿಣಾಮ ಬೀರಲಿದೆ. ಜರ್ಮನ್ ಚಿಪ್ ಮೇಕರ್ ಇನ್ಫಿನಿಯನ್ ಆಗಸ್ಟ್ 5ರಂದು ಜಾಗತಿಕವಾಗಿ 1,400 ಉದ್ಯೋಗಗಳನ್ನು ಕಡಿತಗೊಳಿಸುವುದಾಗಿ ಘೋಷಿಸಿತು. ಹೆಚ್ಚುವರಿ 1,400 ಹುದ್ದೆಗಳನ್ನು ಕಡಿಮೆ ಕಾರ್ಮಿಕ ವೆಚ್ಚ ಹೊಂದಿರುವ ದೇಶಗಳಿಗೆ ಸ್ಥಳಾಂತರಿಸಲು ನಿರ್ಧರಿಸಿದೆ. ಇನ್ಫಿನಿಯನ್, ಐಬಿಎಂ ಸಹ ಲೇ ಆಫ್ ಘೋಷಿಸಿದೆ. ಇದಿಷ್ಟು ಇಂದಿನ ಸ್ಪೀಡ್ ನ್ಯೂಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.